ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 37ನೆಯ ಪದ್ಯ. ಆ ಪದ್ಯ ಹೀಗಿದೆ: ಕಾಯದೆ ಕಾಮನಾರ್ದಿಸೆ ತೋಲ್ವಿಡುವಂತೆ ಎಡಗೈಯೊಳೊಪ್ಪೆ ತೋರ್ಪಾಯಲೆ ನೋಟ ಬೇಟದ ಕುಲವತರ ದೋರ್ಪವೊಲಾಗೆ ಬಾಯೊಳಿದ್ದಾಯಲೆ ಕಣ್ಗೆ ಒಂದೆಸೆಯೇ ಕೈಯಲೆ ಕೈಯೊಳೆ ಬಾಯ ತಂಬುರಂ ಬಾಯೊಳೆ ತೋರೆ ಮೈ ಮರೆದು ನೋಡಿದಳ ಸಮರೈಕಮೇರುವಂ. ಈ ಪದ್ಯವನ್ನು ಹೀಗೆ ಬಿಡಿಸಿ ಓದಬೇಕು. ಕಾಯದೆ ಕಾಮಂ ಆರ್ದು ಇಸೆ ತೊವಲ್ ವಿಡುವಂತೆ ಎಡಗೈಯೊಳ್ ಒಪ್ಪೆ ತೋರ್ಪಾಯಲೆ ನೋಟ ಬೇಟದ ಕೊನರು ದನದೋರ್ಪ ಒಲಾಗೆ ಬಾಯೊಳಿದ್ದ ಎಲೆ ಕಣ್ಗೆ ಬಂದೆಸೆಯೇ ಕೈಯಲೆ ಕೈಯೊಳೆ ಬಾಯ ತಂಬುರಂ ಬಾಯೊಳೆ ತೋರೆ ಮೈ ಮರೆದು ನೋಡಿದಳ ಸಮರೈಕ ಮೇರುವಂ. ಇನ್ನೊಬ್ಬಳು ಅರ್ಜುನ ನೋಡೋದಕ್ಕೆ ಬಂದಂತೆ ಬಂದ ಸಂಭ್ರಮ ಹೇಗಿತ್ತು ಎನ್ನುವುದನ್ನು ಈಗಾಗಲೇ ಮೇಲಿನ ವಚನದ ಅದರ ಸೂಚನೆ ಕೊಟ್ಟಲಾಗಿದೆ. ಈಗ ಅದರ ವರ್ಣನೆ ಹೀಗಿದೆ: ಕಾಯದೆ ಕಾಮಂ ಆರ್ದಿಸೆ, ಕಾಪಾಡಲಾರದೆ ಕಾಮನು ಆರ್ದು ಗರ್ಜಿಸಿ ಇಸೆ. ಇಸೆ ಅಂದರೆ ಬಾಣ ಪ್ರಯೋಗ ಮಾಡಲು. ತೊವಲ್ವಿಡುವಂತೆ ಎಡಗೈಯೊಳೊಪ್ಪೆ ತೋರ್ಪಾಯಲೆ. ಆಗ ಅಂದರೆ ಈ ಹೆಣ್ಣು ಗಂಡಿನ ಪ್ರೇಮ ಎನ್ನುವುದು ಕಾಮನ ಯುದ್ಧಕ್ಕೆ ಸಮಾನವಾದುದು ಎನ್ನುವ ಹಾಗೆ ಕವಿಗಳು ವರ್ಣಿಸ್ತಾರೆ. ಆ ಯುದ್ಧದಲ್ಲಿ ಅಂದರೆ ಹೆಣ್ಣು ಗಂಡಿನ ನಡುವೆ ನಡೆಯುವ ಯುದ್ಧ ಎನ್ನುವ ಹಾಗೆ, ಅಥವಾ ಕಾಮನ ಮತ್ತು ಪ್ರಣಯಿಗಳ ನಡುವೆ ನಡೆಯುವ ಯುದ್ಧ, ಆ ಯುದ್ಧದಲ್ಲಿ ಕಾಮ ಗೆಲ್ತಾನೆ, ಪ್ರಣಯಿಗಳು ಸೋಲ್ತಾರೆ ಎನ್ನುವ ಹಾಗೆ ಈ ಪುರಾಣಗಳು ವರ್ಣಿಸ್ತವೆ. ಹಾಗೆ ಈಕೆಯನ್ನು ಕಾಪಾಡಲಾರದಂಥ ಮನ್ಮಥನು ಕಾಯದೆ ಕಾಮಂ ಆರ್ದು ಇಸೆ, ಕಾಮನು ಆರ್ದು ಗರ್ಜಿಸಿ ಇಸೆ ಪ್ರಯೋಗ ಮಾಡಲು ತೊವಲ್ವಿಡುವಂತೆ ತೊವಲ್ವಿಡು ಅಂದರೆ ಚಿಗುರನ್ನು ಹಿಡಿಯುವುದು. ಅಂದರೆ ಯುದ್ಧರಂಗದಲ್ಲಿ ಯಾರು ಸೋಲ್ತಾರೋ ಅವರು ಹುಲ್ಲನ್ನು ಕಚ್ಚುವುದು ಅಥವಾ ಚಿಗುರನ್ನು ಹಿಡಿಯುವುದು, ನಾನು ಸೋತೆ ಎಂದು ತೋರಿಸುವವರ ಸಂಕೇತ ಅದು. ಹಾಗೆ ತೊವಲ್ವಿಡುವಂತೆ ಚಿಗುರನ್ನು ಹಿಡಿಯುವ ಹಾಗೆ ಎಡಗೈಯೊಳೊಪ್ಪೆ ತೋರ್ಪಾಯಲೆ, ಒಬ್ಬಳ ಕೈಯಲ್ಲಿ ತೋರ್ಪಾಯಲೆ ಅಂದರೆ ವೀಳ್ಯದ ಎಲೆ ಒಬ್ಬಳು ಹಿಡ್ಕೊಂಡಿದ್ಲಂತೆ. ಅದು ಕವಿಯ ಕಣ್ಣಿಗೆ ಹೇಗೆ ಕಾಣ್ತದೆ ಅಂತಂದರೆ, ಕಾಮನು ಬಾಣ ಪ್ರಯೋಗ ಮಾಡುವುದಕ್ಕೆ ತಡ್ಕೊಳ್ಳೋದಕ್ಕೆ ಆಗಲಾರದೆ ಚಿಗುರನ್ನು ಹಿಡಿಯುತ್ತಿದ್ದಾಳೆ. ನಿನ್ನ ಬಾಣದ ಎಸುಗೆಯನ್ನು ನಾನು ತಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಅಂತ ಶರಣಾಗತಿಯನ್ನು ಹೊಂದುವ ಹಾಗೆ, ಚಿಗುರನ್ನು ಹಿಡಿಯುವ ಹಾಗೆ ಎಡಗೈಯೊಳೊಪ್ಪೆ ತೋರ್ಪಾಯಲೆ, ಕೈಯಲ್ಲಿ ವೀಳ್ಯದೆಲೆ ಕಾಣಿಸ್ತಾ ಇತ್ತು. ನೋಟ ಬೇಟದ ಕೊನರು ತಲೆದೊರ್ಪವಲ ಹಾಗೆ ಬಾಯೊಳಿದ್ದ ಎಲೆ, ಕಣ್ಣಿನ ಪ್ರೀತಿಯ ಚಿಗುರು ತಲೆದೋರುವ ಹಾಗೆ ಅವಳು ಬಾಯಲ್ಲಿ ಇನ್ನೊಂದು ಎಲೆಯನ್ನು ಹಾಕ್ಕೊಂಡಿದ್ಲು, ವೀಳ್ಯದೆಲೆಯನ್ನು, ಅದು ಕಾಣ್ತಾ ಇತ್ತು. ಕಣ್ಗೆ ಬಂದೆಸೆ ಕೈಯೆಲೆ ಬಾಯೊಳೆ, ಹಾಗೆ ಕೈಯಲ್ಲಿರುವಂತಹ ವೀಳ್ಯದೆಲೆ ಕಣ್ಗೆ ಬಂದೆಸೆ ಕೈಯೆಲೆ ಕೈಯೊಳೆ ಬಾಯ ತಂಬುಲಂ ಬಾಯೊಳೆ. ಅವಳ ಪರಿಸ್ಥಿತಿ ಹೇಗೆ ಅಂತಂದರೆ, ಕೈಯಲ್ಲಿ ಮೆಲ್ಲೋದಕ್ಕೆ ಅಂತ ಇಟ್ಕೊಂಡಿದ್ದಂತಹ ವೀಳ್ಯದ ಎಲೆ ಕೈಯಲ್ಲಿ, ಬಾಯಲ್ಲಿದ್ದ ತಾಂಬೂಲ ಬಾಯಲ್ಲಿ, ಬಾಯೊಳೆ ತೋರೆ ಮೈ ಮರೆದು ನೋಡಿದಳ ಸಮರೈಕ ಮೇರುವಂ. ಸಮರೈಕ ಮೇರು, ಸಮರದಲ್ಲಿ ಶ್ರೇಷ್ಠವನಾದವನು ಎನ್ನುವ ಬಿರುದಾಂಕಿತನಾದಂತಹ ಅರಿಕೇಸರಿಯನ್ನು, ಅಂದರೆ ಕೈಯಲ್ಲಿ ಹಿಡಿದಂಥ ಎಲೆ ಕೈಯಲ್ಲಿಯೇ, ಬಾಯಲ್ಲಿದ್ದಂತಹ ತಾಂಬೂಲ ಬಾಯಲ್ಲಿಯೇ, ಅದನ್ನು ಏನು ಮಾಡಬೇಕು ಎನ್ನುವುದನ್ನು ಕೂಡ ಮರೆತು ಕಣ್ಣು ಬಾಯಿ ಬಿಟ್ಟು ನೋಡುವುದು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಕಣ್ಣು ಬಾಯಿ ಬಿಟ್ಟು ಅರಿಕೇಸರಿಯ ರೂಪವನ್ನು, ಪೌರುಷವನ್ನು, ಪರಾಕ್ರಮವನ್ನು ಆಕೆ ನೋಡುತ್ತಾ ಇದ್ದಳು ಎನ್ನುವುದು ಭಾವ.